2 ತಿಂಗಳಿಂದ ಸರಿಯಾಗಿ ಕುಡಿಯುವ ನೀರು ಪೂರೈಕೆ ಆಗದ ಹಿನ್ನೆಲೆ ಪಂಚಾಯತಿ ಕಚೇರಿ ಬಾಗಿಲಿಗೆ ಮುಳ್ಳು ಕಂಟಿಯನ್ನ ಹಾಕಿ ಗ್ರಾಮಸ್ಥರು ಧರಣಿಯನ್ನ ಮಾಡಿದ್ದಾರೆ. ಗದಗ ತಾಲೂಕಿನ ಕೊಟಮುಚಗಿ ಗ್ರಾಮ ಪಂಚಾಯತ್ ಎದುರು ಧರಣಿ ನಡೆದಿರೋದು. ಕೊಟಮುಚಗಿ ಗ್ರಾಮಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ತುಂಗಭದ್ರಾ ನದಿ ನೀರಿನ ಸಂಪರ್ಕವಿದ್ರೂ ಕೂಡ ನಿರ್ವಹಣೆಯಲ್ಲಿ ವಿಫಲವಾಗಿದೆ. ಒಂದಲ್ಲ ಎರಡಲ್ಲ 2 ತಿಂಗಳಿನಿಂದ ದಿನ ಅಲ್ಲ 2 ತಿಂಗಳಿಂದ ಸರಿಯಾಗಿ ಕುಡಿಯುವ ನೀರು ಪೂರೈಕೆ ಆಗದ ಹಿನ್ನೆಲೆ ಪಂಚಾಯತಿ ಕಚೇರಿ ಬಾಗಿಲಿಗೆ ಮುಳ್ಳು ಕಂಟಿಯನ್ನ ಹಾಕಿ ಗ್ರಾಮಸ್ಥರು ಧರಣಿಯನ್ನ ಮಾಡಿದ್ದಾರೆ. ಗದಗ ತಾಲೂಕಿನ ಕೊಟಮುಚಗಿ ಗ್ರಾಮ ಪಂಚಾಯತ್ ಎದುರು ಧರಣಿಯಾಗಿರೋದು. ಕೊಟಮುಚಗಿ ಗ್ರಾಮಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ತುಂಗಭದ್ರಾ ನದಿ ನೀರಿನ ಸಂಪರ್ಕ ಇದೆ, ಆ ಸಂಪರ್ಕ ಇದ್ರೂ ಕೂಡ ನಿರ್ವಹಣೆಯಲ್ಲಿ ಸ್ಥಳೀಯ ಆಡಳಿತ ಬಹುದೊಡ್ಡ ವಿಫಲವಾಗಿದೆ. ಎತ್ತರ ಪ್ರದೇಶದ ಗ್ರಾಮದ ನೆಪವನ್ನ ಒಡ್ಡಿ ಸರಿಯಾಗಿ ನೀರನ್ನ ಪೂರೈಸದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಹಲವು ಬಾರಿ ಮನವಿಯನ್ನ ಮಾಡಿರ್ತಾರೆ. ಮನವಿಗೂ ಕೂಡ ಯಾವುದೇ ಒಂದು ಕ್ಯಾರೆ ಅಂತಿಲ್ಲ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಪಂಚಾಯತಿ ಪ್ರವೇಶದ್ವಾರವನ್ನ ಬಂದ್ ಮಾಡಿ ಧರಣಿಗೆ ಮಹಿಳೆಯರು ಕೂತಿದ್ದಾರೆ. ಪಾಪ ಮನವಿಯನ್ನ ಕೊಟ್ಟಿರ್ತಾರೆ. ಬಹಳಷ್ಟು ತೊಂದರೆ ಆಗಿರುತ್ತೆ. ಒಂದಿನ 2 ದಿನ ನೀರಿಲ್ಲ ಅಂದ್ರೆ ತಡ್ಕಣಕ್ಕಾಗಲ್ಲ. ಬಟ್ 2 ತಿಂಗಳಿಂದ ಸರಿಯಾಗಿ ನೀರನ್ನ ಪೂರೈಸಲ್ಲ ಅಂತಂದ್ರೆ ಅವರು ಕೂಡ ಯಾವ ರೀತಿ ತಡ್ಕಬೇಕು. ಸೊ ಇದೀಗ ಅವರ ಒಂದು ಸಹನೆ ಕೂಡ ಒಂದು ತಾಳ್ಮೆಯ ಕಟ್ಟೆ ಹೊಡೆದು ಇವತ್ತು ಮುಳ್ಳು ಕಂಟಿಯನ್ನ ಹಾಕಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು. ಕೊಟಮುಚಗಿ ಗ್ರಾಮ ಪಂಚಾಯತಿ ಇದು. ಕಚೇರಿಯ ಬಾಗಿಲಿಗೆ ಮುಳ್ಳು ಕಂಟಿಯನ್ನ ಹಾಕಿ ಗ್ರಾಮಸ್ಥರು ಧರಣಿಯನ್ನು ನಡೆಸಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಮಹಂತೇಶ್, 2 ತಿಂಗಳಿಂದ ಸರಿಯಾಗಿ ನೀರು ಬರ್ತಾ ಇಲ್ಲ ಅಂತೆ ಕೊಟಮುಚಗಿ ಗ್ರಾಮದಲ್ಲಿ. ಏನ್ ಹೇಳ್ತಿದ್ದಾರೆ? ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರಂತೆ, ಬಟ್ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಮಹಂತೇಶ್? ಮಲ್ಲಿಕಾರ್ಜುನ, ಈ ಹಿಂದೆ ಸಹಿತ ಗದಗ ಜಿಲ್ಲೆಯ ಕೊಟಮುಚಗಿ ಗ್ರಾಮದಲ್ಲಿ ಸಹಿತ ಮೊನ್ನೆ ತಾನೇ ನಾವು ಒಂದು ಸುದ್ದಿಯನ್ನ ಮಾಡಿದ್ವಿ, ಬಿತ್ತರಿಸಿದ ಹಿನ್ನೆಲೆ ಸಹಿತ ಕಳೆದ 2 ತಿಂಗಳಿಂದ ಈ ಗ್ರಾಮಕ್ಕೆ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರ. ಆದ್ರೆ ಇದು ಗದಗ ಜಿಲ್ಲೆಗೆ ಸಂಬಂಧಪಟ್ಟರು ಸಹಿತ. ಆದ್ರೆ ಏನು GS ಪಾಟೀಲ್ ಅವರು 1000 ಕೆರೆಗಳ ಸರ್ದಾರ ಅಂತ ಹೆಸರು ಪಡೆದಿದ್ರು. ಅವರು ಸ್ವಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೊಟಮುಚಗಿಯಲ್ಲಿ ಸಹಿತ 3 ಕೆರೆಗಳಿದ್ರು. ಆ 3 ಕೆರೆಗಳು ಸಹಿತ ನೀರು ತುಂಬಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ಅಲ್ಲಿಯ ಜನರು 1 ಕಿಲೋಮೀಟರ್ಗೂ ಹೆಚ್ಚು ಹೋಗಿ ನೀರು ತರುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದ್ದು. ಆದ್ರೆ ಈಗ ಸ್ಥಳೀಯರ ಒಂದು ಸಹನೆ ಕಟ್ಟಿ ಹೊಡೆದು ಇವತ್ತು ಸಹಿತ ಗ್ರಾಮ ಪಂಚಾಯತಿಗೆ ಮುಳ್ಳು ಕಂಟಿ ಹಚ್ಚುವ ಮೂಲಕ ಪ್ರತಿಭಟನೆ ಮಾಡ್ತಾ ಇದೆ. ಯಾವುದೇ ಅಧಿಕಾರಿ ಬಂದ್ರು ಸಹಿತ ಚಾವಿಯನ್ನು ತೆಗೆದುಕೊಳ್ಳದೆ ಆ ಒಂದು ಬಾಗಿಲಿಗೆ ಮುಳ್ಳನ್ನ ಬಡಿರ್ತಕ್ಕಂಥದ್ದು. ಇದರಲ್ಲಿ ಎಲ್ಲೋ ಒಂದು ಕಡೆ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿ ಆಗಿರ್ಬೋದು, ಇವರೆಲ್ಲರ ಒಂದು ನಿರ್ಲಕ್ಷ್ಯವೇ ಈ ಒಂದು ನೀರು ಬರದೇ ಇರೋ ಕಾರಣಕ್ಕೆ ಒಂದು ಉದ್ದೇಶ ಅಂತ ಒಂದು ಗ್ರಾಮಸ್ಥರು ಹೇಳ್ತಕ್ಕಂಥದ್ದು. ಸದ್ಯ ಇವರಿಗೆ ನೀರನ್ನ ಕೊಡ್ತಾರೋ ಅಥವಾ ಗ್ರಾಮಸ್ಥರ ಆಕ್ರೋಶಕ್ಕೆ ಇವರೆಲ್ಲರೂ ಬಲಿ ಆಗ್ತಾರೋ ಅನ್ನೋದನ್ನು ಕಾವು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಮಹಂತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.